ನಿಗಮ ಮಂಡಳಿಗಳ ಪಟ್ಟಿಗೆ ಸಿಎಂ ಸಿದ್ದರಾಮಯ್ಯ ಅಂಕಿತವನ್ನ ಕೊಟ್ಟಿದ್ದಾರೆ. 34 ಜನ ಹೆಸರಿನ ಪಟ್ಟಿಗೆ ಸಿಎಂ ಸಿದ್ದರಾಮಯ್ಯ ಕಡೆಯಿಂದ ಈಗ ಅಂಕಿತ ಸಿಕ್ಕಿದೆ. ಎಐಸಿಸಿ ಕಳುಹಿಸಿದ್ದ 39 ಬದಲಾಗಿ 34 ನಾಯಕರ ಪಟ್ಟಿಗೆ ಅವಕಾಶ ಮಾಡಿಕೊಡಲಾಗಿದೆ. ಎಐಸಿಸಿ ರವಾನಿಸಿದ್ದ ಪಟ್ಟಿಯಲ್ಲಿ ಸಿಎಂ ಅವರಿಂದ ಕೊಂಚ ಬದಲಾವಣೆ ಕೂಡ ಮಾಡಲಾಗಿದೆ. ಬದಲಾವಣೆ ಮಾಡಿ ಮುದ್ರೆ ಒತ್ತಿರುವಂಥದ್ದು ಸಿಎಂ ಸಿದ್ದರಾಮಯ್ಯ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಕಚೇರಿಯಿಂದ ಪಟ್ಟಿ ಈಗಾಗಲೇ ರವಾನೆ ಆಗಿದೆ. ಒಟ್ಟು 34 ಜನರ ಹೆಸರು ಇತ್ತು. ಅದರಲ್ಲಿ 34 ಫೈನಲ್ ಮಾಡಲಾಗಿದೆ. ನೀಲಕಂಠ ಮುಳುಗೆ ಬದಲು ಅರುಣ್ ಕುಮಾರ್ ಪಾಟೀಲ್ ಅವರಿಗೆ ಪಟ್ಟ ನೀಡಲಾಗಿದೆ. ರಾಜು ಕಾಗೆಗೆ ಬದಲಾಗಿ ಅರುಣ್ ಕುಮಾರ್ಗೆ ಸ್ಥಾನ. ಗೊಂದಲಕ್ಕೆ ಈಗ ಸದ್ಯಕ್ಕೆ ತೆರೆ ಬಿದ್ದಿದೆ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮಕ್ಕೆ ಅಧ್ಯಕ್ಷರಾಗಿ ರಾಜು ಕಾಗೆಗೆ ಅವಕಾಶ ಮಾಡಿಕೊಡಲಾಗಿದೆ. ಅವರೇ ಮುಂದುವರಿಸ್ತಾರೆ. ಮೈಸೂರು ಪೇಂಟ್ಸ್ ವಾರ್ನಿಷ್ ಲಿಮಿಟೆಡ್ ನಿಗಮಕ್ಕೆ HD ಗಣೇಶ್ ಅವರನ್ನ ನೇಮಕ ಮಾಡಲಾಗಿದೆ. BMTC ನಿಗಮಕ್ಕೆ ನಿಖೇತ್ ರಾಜ್ ಅವರನ್ನು ನೇಮಕ ಮಾಡಲಾಗಿದೆ. ಎಐಸಿಸಿ ರವಾನೆ ಮಾಡಿರುವಂಥ ಪಟ್ಟಿಯಲ್ಲಿ ಪ್ರಮುಖವಾಗಿ HD ಗಣೇಶ್, ನಿಖೇತ್ ರಾಜ್ ನೇಮಕ ಇರಲಿಲ್ಲ ಅಲ್ಲಿ, ಬಟ್ ಇದನ್ನು ಬದಲಾವಣೆ ಮಾಡಲಾಗಿದೆ. ಸೊ ಹಂಗಾಗಿ ಕಳೆದ 2 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವಂತಹ ಈ ಒಂದು ಪಟ್ಟಿಯನ್ನು, ಅಂದರೆ ನಿಗಮ ಮಂಡಳಿಯ ಪಟ್ಟಿಯನ್ನು ಕೊನೆಗೂ ಕೂಡ ಸರ್ಕಾರ ಮನಸ್ಸು ಮಾಡಿ ಈಗ ಹಂಚಿಕೆ ಮಾಡಿರುವಂಥದ್ದು. ನಿಗಮ ಮಂಡಳಿಗಳಿಗೆ ಅಂತಿಮವಾಗಿ ಪಟ್ಟಿಯನ್ನು ರೆಡಿ ಮಾಡಲಾಗಿದೆ. ಈಗ ಸಿಎಂ ಸಿದ್ದರಾಮಯ್ಯನವರು ಕೂಡ ಅದಕ್ಕೆ ಅಂಕಿತವನ್ನು ಹಾಕಿದರು. 34 ಜನ ಹೆಸರಿನ ಪಟ್ಟಿಗೆ ಸಿಎಂ ಸಿದ್ದರಾಮಯ್ಯ ಅವರಿಂದ ಅಂಕಿತ ಸಿಕ್ಕಿದೆ. ಒಟ್ಟು 39, ಅಂದರೆ ಎಐಸಿಸಿಯಿಂದ, ಅಂದರೆ ಹೈಕಮಾಂಡ್ ಕಡೆಯಿಂದ 39 ಜನರ ಪಟ್ಟಿ ಬರುತ್ತೆ. ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಪಟ್ಟಿ ಇದು. ಅದರಲ್ಲಿ 34 ನಾಯಕರ ಪಟ್ಟಿಗೆ ಅಂಕಿತ ಸಿಕ್ಕಿದೆ. ಎಐಸಿಸಿ ರವಾನೆ ಮಾಡಿರುವಂಥ ಪಟ್ಟಿಯಲ್ಲಿ ಸಿಎಂ ಅವರಿಂದವೂ ಕೂಡ ಸ್ವಲ್ಪ ಬದಲಾವಣೆ ಮಾಡಿ ಮುದ್ರೆಯನ್ನು ಒತ್ತಿರುವಂಥದ್ದು ಸಿಎಂ ಸಿದ್ದರಾಮಯ್ಯನವರು. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಕಚೇರಿಯಿಂದ ಈಗಾಗಲೇ ಪಟ್ಟಿ ರವಾನೆಯಾಗಿದೆ. ಇದು ಫೈನಲ್. ನಿನ್ನೆ ಕೂಡ ಬಂದಿತ್ತು, ಬಟ್ ಇವತ್ತು ಫೈನಲ್ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ನೀಲಕಂಠ ಮುಳುಗೆ ಅವರ ಬದಲಾಗಿ ಇಲ್ಲಿ ಅರುಣ್ ಕುಮಾರ್ ಪಾಟೀಲ್ ಅವರಿಗೆ ಪಟ್ಟವನ್ನು ನೀಡಲಾಗಿದೆ. ಇನ್ನು ರಾಜು ಕಾಗೆ ಬದಲಾಗಿ ಅರುಣ್ ಕುಮಾರ್ಗೆ ಸ್ಥಾನ ಗೊಂದಲಕ್ಕೆ ಇತ್ತು. ಸೊ ಹಂಗಾಗಿ ಅದಕ್ಕೆ ತೆರೆ ಎಳೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ಪಟ್ಟಿ ಬಿಡುಗಡೆ ಆದ ನಂತರ ಮತ್ತೆ ಯಾವ ರೀತಿಯ ಬೆಳವಣಿಗೆ ಆಗತ್ತೆ ರಾಜ್ಯ ರಾಜಕಾರಣದಲ್ಲಿ, ಅದು ಕಾಂಗ್ರೆಸ್ಸಲ್ಲಿ ಅನ್ನುವಂಥ ಸಹಜವಾಗಿ ಈ ರೀತಿಯ ಕುತೂಹಲ ಇರುತ್ತೆ. ಸೊ ಕಾದು ನೋಡಬೇಕು. ಈಗ 39 ನಾಯಕರ ಬದಲಾಗಿ 34. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮಕ್ಕೆ ಅಧ್ಯಕ್ಷರಾಗಿ ರಾಜು ಕಾಗೆ ಅವರೇ ಈಗ ಮುಂದುವರಿಸ್ಕೊಂಡು ಹೋಗ್ತಾರೆ. ಇನ್ನು ಮೈಸೂರು ಪೇಂಟ್ಸ್ ವಾರ್ನಿಷ್ ಲಿಮಿಟೆಡ್ ನಿಗಮಕ್ಕೆ HD ಗಣೇಶ್ ಅವರನ್ನು ನೇಮಕ ಮಾಡಲಾಗಿದೆ. ಇನ್ನು BMTC ನಿಗಮಕ್ಕೆ ನಿಖೇತ್ ರಾಜ್ ಅವರನ್ನು ನೇಮಕ, ಅಂದರೆ ಇಲ್ಲಿ ಬದಲಾವಣೆ ಆಗಿರೋದು. ಎಐಸಿಸಿ ರವಾನೆ ಮಾಡಿರುವಂಥ ಪಟ್ಟಿಯಲ್ಲಿ HD ಗಣೇಶ್ ಮತ್ತು ನಿಖೇತ್ ರಾಜ್ ಅವರ ಹೆಸರು ಇರಲಿಲ್ಲ. ಇಲ್ಲಿ 2 ಹೆಸರನ್ನು ಸೇರ್ಪಡೆ ಮಾಡಲಾಗಿದೆ, ಅಂದರೆ ಬದಲಾವಣೆ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಕಳೆದ 2 ವರ್ಷಗಳಿಂದ ಇದೇ ಚರ್ಚೆ ಆಗ್ತಾ ಇತ್ತು. ನಿಗಮ ಮಂಡಳಿಗಳ ಪಟ್ಟಿ ಯಾವಾಗ ರಿಲೀಸ್ ಆಗುತ್ತೆ, ಏನು ಎತ್ತ ಅನ್ನೋದು. ಸೊ ಹಂಗಾಗಿ ಪ್ರಮುಖವಾಗಿ ಕೊನೆಗೂ ಕೂಡ ಇಲ್ಲಿ ಅಂತಿಮವಾಗಿ ನಿಗಮ ಮಂಡಳಿಯ ಪಟ್ಟಿಯಂತೂ ರಿಲೀಸ್ ಆಗಿದೆ. ಇದು ಫೈನಲ್ ಆಗಿದೆ. ಅಂತೂ ಇಂತೂ ನಿಗಮ ಪಟ್ಟಿಗಳ ಹೆಸರು ಏನಿದೆಯಲ್ಲ ಅದನ್ನು ಇವತ್ತು ಅಧಿಕೃತವಾಗಿ ರವಾನೆ ಮಾಡಲಾಗಿದೆ. ಸೊ ಹಂಗಾಗಿ ಇಲ್ಲಿ 34 ಜನರ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ. ಸೊ ಪ್ರಮುಖವಾಗಿ ಇಲ್ಲಿ ಪಿ ರಘು ಅಂಥೇಳಿ ಸಿಕೆಪುರ ಜನಸಾಗರ ಪ್ರೆಸ್ ಹತ್ತಿರ ಅವರ ನೇಮಕವನ್ನು ಮಾಡಲಾಗಿದೆ. ಪಿ ರಘು ಅವರಿಗೆ ಅಧ್ಯಕ್ಷರು, ಅಂದರೆ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿಗಳ ಆಯೋಗ ಅವರಿಗೆ ಅವಕಾಶ ಮಾಡಿಕೊಡಲಾಗಿದೆ. ಶಿವಲೀಲಾ ವಿನಯ್ ಕುಲಕರ್ಣಿ ಅವರಿಗೂ ಕೂಡ ಅವಕಾಶ, ಇಲ್ಲಿ ಅಧ್ಯಕ್ಷ ಸ್ಥಾನವನ್ನು, ಅಂದರೆ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಿಂದ ಅಧ್ಯಕ್ಷ ಸ್ಥಾನ ಸಿಕ್ಕಿದೆ. ಅದಾದ ನಂತರ ವಡ್ನಾಳ್ ಜಗದೀಶ್ ಅವರಿಗೂ ಕೂಡ ಅವಕಾಶ ಇದೆ, ಅಧ್ಯಕ್ಷ ಸ್ಥಾನ. ಕರ್ನಾಟಕ ಜೀವ ವೈವಿಧ್ಯ ಮಂಡಳಿ ಬೆಂಗಳೂರು. ಇನ್ನು ಮುರಳಿ ಅಶೋಕ್ ಸಾಲಪ್ಪ ಅವರಿಗೂ ಕೂಡ ಅಧ್ಯಕ್ಷ ಸ್ಥಾನ ಸಿಕ್ಕಿದೆ. ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದಿಂದ ಡಾಕ್ಟರ್ ಮೂರ್ತಿ ಅವರಿಗೆ ಅಧ್ಯಕ್ಷ ಸ್ಥಾನ. ಕರ್ನಾಟಕ ರಾಜ್ಯ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಬುಡಕಟ್ಟುಗಳ ಆಯೋಗ. ಇನ್ನು ಕರ್ನಲ್ ಮಲ್ಲಿಕಾರ್ಜುನ ಟಿ ಅವರಿಗೆ ಅಧ್ಯಕ್ಷ ಸ್ಥಾನ, ಅಂದರೆ ಅಧ್ಯಕ್ಷ ಪಟ್ಟಿಯನ್ನು ಹೇಳ್ತಾ ಇರುವಂಥದ್ದು. ಮಾಜಿ ಸೈನಿಕರ ಕಲ್ಯಾಣ ಮಂಡಳಿ ಕಡೆಯಿಂದ ಅವರಿಗೆ ಅಧ್ಯಕ್ಷ ಸ್ಥಾನ ಸಿಕ್ಕಿದೆ. ಇದಾದ ನಂತರ ಡಾಕ್ಟರ್ BC ಮುದ್ದು ಗಂಗಾಧರ್ ಅವರಿಗೂ ಕೂಡ ಅಧ್ಯಕ್ಷ ಸ್ಥಾನ. ಕರ್ನಾಟಕ ರಾಜ್ಯ ಮಾವು ಅಭಿವೃದ್ಧಿ ಮತ್ತು
ಸೊ ಮಾರುಕಟ್ಟೆ ನಿಗಮ ನಿಯಮಿತ ಅವಕಾಶ ಕೊಟ್ಟಿರುವಂಥದ್ದು. ಅದ ನಂತರ ಶಾರ್ಲೆಟ್ ಲವೀನಾ ಪಿಂಟೋ ಅವರಿಗೂ ಕೂಡ ಅವಕಾಶ ಸಿಕ್ಕಿದೆ. ಕರ್ನಾಟಕ ಪರಿಸರ ಪ್ರವಾಸೋದ್ಯಮ ಮಂಡಳಿ, ಇನ್ನು GS ಮರಿಯೋಜಿರಾವ್ ಅವರಿಗೂ ಕೂಡ ಅವಕಾಶ ಇದೆ ಇಲ್ಲಿ. ಕರ್ನಾಟಕ ಮರಾಠ ಸಮುದಾಯಗಳ ಅಭಿವೃದ್ಧಿ ನಿಗಮದಿಂದ ಇನ್ನು MA ಗಫೂರ್ ಅಧ್ಯಕ್ಷರು. ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ ಕೆ ಹರೀಶ್ ಕುಮಾರ್, ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿಯ ನಿಯಮಿತ ಮಂಗಳೂರಿಂದ. ಇನ್ನು ಎನ್ ಸಂಪಂಗಿ ಅವರಿಗೂ ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮ ಮಂಡಳಿ. ಅದಾದ ನಂತರ ಸಯೀದ್ ಅಹಮದ್ ಅವರಿಗೂ ಕೂಡ ಇಲ್ಲಿ ಹೆಸರನ್ನು ಉಲ್ಲೇಖ ಮಾಡಲಾಗಿದೆ. ಫೈನಲ್ ಆಗಿದೆ. ಡಿ ದೇವರಾಜ್ ಅರಸು ಟ್ರಕ್ ಟರ್ಮಿನಲ್ಸ್ ಲಿಮಿಟೆಡ್ ಬೆಂಗಳೂರು. ಅದಾದ ನಂತರ ಮಹೇಶ್ ಎಂ ಕರ್ನಾಟಕ ರಾಜ್ಯ ಕಾಡುಗೊಲ್ಲ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ದಾರೆ. HB ಮಂಜಪ್ಪ ಬಯಲು ಸೀಮೆ ಅಭಿವೃದ್ಧಿ ನಿಗಮ ಚಿತ್ರದುರ್ಗದ ಅಧ್ಯಕ್ಷರು. ಭರಮಣ್ಣ ಉಪ್ಪಾರ್ ಕರ್ನಾಟಕ ಉಪ್ಪಾರ ಅಭಿವೃದ್ಧಿ ನಿಗಮ ಬೆಂಗಳೂರು. ಈ ರೀತಿಯಾಗಿ ಅವಕಾಶವನ್ನು ಮಾಡಿಕೊಡಲಾಗಿದೆ. 39 ಪಟ್ಟಿ ಇತ್ತು, ಅದರಲ್ಲಿ 34 ಹೆಸರನ್ನು ಅಂತಿಮವಾಗಿ ಅವಕಾಶ ಮಾಡಿಕೊಡಲಾಗಿದೆ. ಕಳೆದ 2 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವಂಥ ಪಟ್ಟಿ ಇದು. ಹೇಗೋ ಮನಸ್ಸು ಮಾಡಿ ಈಗ ಅದನ್ನು ತಯಾರು ಮಾಡಿಕೊಂಡಿದ್ದಾರೆ. ಆಗಾ ಸುಲ್ತಾನ್ ಆಗಿರ್ಬೋದು, ಕೇಂದ್ರ ಪರಿಹಾರ ಸಮಿತಿ ಅವರಿಗೂ ಅವಕಾಶ ಇದೆ. SC ನಂಜಯ್ಯನಮಠ ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲ ಸೌಲಭ್ಯ ಅಭಿವೃದ್ಧಿ ನಿಗಮ. ಅರುಣ್ ಕುಮಾರ್ ಪಾಟೀಲ್ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ. ಬಾಬು ಹೊನ್ನನಾಯಕ್ ಅಚ್ಚುಕಟ್ಟು ಅಭಿವೃದ್ಧಿ ಪ್ರಾಧಿಕಾರ ಕೃಷ್ಣ ಮೇಲ್ದಂಡ ಯೋಜನೆ. ಯುವರಾಜ್ ಕದಂ ಅವರಿಗೂ ಕೂಡ ಇಲ್ಲಿ ಸ್ಥಾನ ನೀಡಲಾಗಿದೆ.